ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಎಲ್ಲರೂ KCT 2024 ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ವೇಟ್ ಮಾಡ್ತಾ ಅನ್ಕೋತೀನಿ. ನಮ್ಗೆ ಗೊತ್ತು ಅಪ್ ಟು 2 o'clockಯಿಂದನೇ ಚೆಕ್ ಮಾಡ್ತಾ ಇರ್ಬೋದು, ಕೀಪ್ ಆನ್ ರಿಫ್ರೆಶಿಂಗ್ ಮಾಡ್ತಾ ಇರ್ಬೋದು ಈ ವೆಬ್ಸೈಟು. ಫ್ರೆಂಡ್ಸ್, ಅವರು ಹಿಸ್ಟ್ರಿಯಲ್ಲಿ ಇಲ್ಲ ಆನ್ ಟೈಮ್ ಬಿಡೋದು ರಿಸಲ್ಟ್ನ. ಓಕೆ, ನೀವು 2 o'clock ಅಂದ್ಕೊಂಡಿರೋದು ಭಾಳ ಸ್ಟೂಡೆಂಟ್ಸ್ 2 o'clock ಬಿಟ್ಟ ತಕ್ಷಣ 2:10ಗೆ ಬಿಟ್ಬಿಡ್ತಾರೆ, 2:20ಗೆ ಬಿಡ್ತಾರೆ, 3 o'clock ಬಿಡ್ತಾರೆ ಅಂತ ಕೀಪ್ ಆನ್ ರಿಫ್ರೆಶಿಂಗ್ ಮಾಡಿ ನೋಡ್ತಾ ಇರ್ಬೋದು. ನಂಗೆ ಗೊತ್ತು ನೀವು ಯಾಕಂದರೆ ಯಾವ ಕಾಲೇಜ್ ಸಿಗುತ್ತಂತ ಒಂದು ಈಗಲ್ಲಿ ವೇಟಿಂಗ್ ಮಾಡ್ತಾ ಇದ್ದಾರೆ ನಂಗೆ ಗೊತ್ತು. ಬಟ್ ಅವ್ರನ್ನ ನೀವು ನಂಬ್ಕೊಂಡು ಕೂತ್ಕೋಬೇಡಿ ಸುಮ್ಮನೆ, ಯಾಕಂದರೆ ಲಾಸ್ಟ್ ಇಯರು 11 o'clock ತಗೊಂಡು ಬಿಟ್ಟಿದ್ದಾರೆ ರಿಸಲ್ಟು. ಓಕೆ, 11 ತನಕ ಬಿಡ್ತಾರೆ, ಇಲ್ಲ ನಾಳೆ ಬಿಡ್ತಾರೆ, ಅದಂತೂ ಪಕ್ಕ. ಸೊ ತಲೆ ಕೆಡಿಸ್ಕೊಬೇಡಿ. ರಿಸಲ್ಟ್ ಬಂದ ತಕ್ಷಣ 5 to 10 ಮಿನಿಟಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ, ಯಾಕಂದರೆ ಎಲ್ಲ ಕಡೆ ಶೇರ್ ಆಗುತ್ತೆ. ತಲೆ ಕೆಡಿಸ್ಕೊಬೇಡಿ, ನಿಮ್ಮ ವರ್ಕ್ ನೀವು ಮಾಡ್ತಾಯಿರಿ. ಯಾಕಂದರೆ ಅವರು ಯಾವಾಗೂ ಬಿಟ್ಟಿಲ್ಲ ಆನ್ ಟೈಮು. ಓಕೆ, ರಾತ್ರಿನೂ ಬಿಟ್ಟಿದ್ದಾರೆ, ಮಾರ್ನಿಂಗು ಬಿಟ್ಟಿದ್ದಾರೆ ರಿಸಲ್ಟು. ಯಾಕಂದ್ರೆ 4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ವೆಬ್ಸೈಟು ಆನ್ ಟೈಮ್ ಬಿಡಲ್ಲ ರಿಸಲ್ಟು ಯಾವುದು. ಓಕೆ, ಮತ್ತು ಇನ್ನೊಂದು ಈ ವರ್ಷ ಯಾಕೆ ಲೇಟ್ ಮಾಡ್ತಾಯಿದೆ ಅಂದರೆ, ಯೂಶ್ವಲಿ 8 o'clock ತನಕ ಹಿಂಗೆ ಬರ್ತಿತ್ತು. ಈ ವರ್ಷ ಯಾಕೆ ಲೇಟ್ ಮಾಡ್ತಾಯಿದೆ ಅಂದರೆ, ಇನ್ನು ಇವಾಗ ನಿಮ್ಗೆ ರಿಸಲ್ಟ್ ಬಂದ ತಕ್ಷಣ ಮತ್ತು 7 days ಇದೆ ಸೆಕೆಂಡ್ ಮೋಕ್ ಅಲಾಟ್ಮೆಂಟ್ಗೆ. ಯಾಕಂದರೆ ಆಮೇಲೆ ಮೆಡಿಕಲ್ ಆ್ಯಡ್ ಇದೆಯಲ್ಲ, ಅದಕ್ಕೋಸ್ಕರ ಇವರು ಲೇಟ್ ಮಾಡ್ತಾಯಿದ್ದಾರೆ. ಮೋಸ್ಟ್ ಪ್ರಾಬಬಲಿ ಇವತ್ತು ನೈಟ್ ಬಿಡಲಿಲ್ಲ ಅಂದರೆ ಪಕ್ಕ ನಾಳೆ ಬರುತ್ತೆ. ತಲೆ ಕೆಡಿಸ್ಕೊಬೇಡಿ, ಬಿ ಕೂಲು, ಪೇಷನ್ಸ್ ಇರಲಿ. ಓಕೆ, ವೆಬ್ಸೈಟ್ ಅಂದ್ರೆ ಪೇಷನ್ಸ್ ಇರಬೇಕು ನಿಮಗೆ, ಇಲ್ಲಾಂದರೆ ನೀವು ನಡೆಯಲ್ಲ. ಓಕೆ, ಇನ್ನೂ ನಿಮ್ಗೆ ಭಾಳಷ್ಟು ಇದೆ. ಈಗ ಫಸ್ಟ್ ರೌಂಡ್ ಇದೆ, ಸೆಕೆಂಡ್ ಮೋಕ್ ಅಲಾಟ್ಮೆಂಟ್ ಇದು ಹಾಗೆ ಇರುತ್ತೆ, ಲೇಟ್ ಆಗೇ ಆಗುತ್ತೆ. ಸೊ ತಲೆ ಕೆಡಿಸ್ಕೊಬೇಡಿ, ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.